ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಈಗಾಗಲೇ ರಾಜ್ಯಾದ್ಯಂತ ಕೆಲವೊಂದು ಯೋಜನೆಗಳಲ್ಲಿ ಪರಿಷ್ಕರಣೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದರೆ ಆ ನಿಟ್ಟಿನಲ್ಲಿ ನಿಜವಾಗಿರ್ತಕ್ಕಂಥ ಬಹಳಷ್ಟು ಫಲಾನುಭವಿಗಳ ಹೆಸರುಗಳು ಕೂಡ ಇವತ್ತು ಯೋಜನೆಗಳಲ್ಲಿ ಕೈ ಬಿಡ್ತಾ ಇರತಕ್ಕಂಥದ್ದು. ಇದು ಒಂದು ಕಡೆ ಮಹಿಳೆಯರು, ಮತ್ತೊಂದು ಕಡೆ ವಿಕಲಚೇತನರು, ಮತ್ತೊಂದು ಕಡೆ ವಯೋವೃದ್ಧರು, ಇವರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ KGF ತಾಲೂಕಿನಲ್ಲೂ ಕೂಡ ಅರ್ಹ ಫಲಾನುಭವಿಗಳ ಹೆಸರನ್ನ ಕೈ ಬಿಟ್ಟಿರೋ ಈ ಬಗ್ಗೆ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಇವತ್ತು KGF ನಗರದಲ್ಲಿ ಮಾಜಿ ಶಾಸಕ ವೈ ಸಂಪಂಗಿ ಅವರ ನೇತೃತ್ವದಲ್ಲಿ ಬಹಳ ಬೃಹತ್ ಆಗಿರತಕ್ಕಂಥ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. KGF ನಗರದ ರಾಬರ್ಟ್ಸನ್ ಪೇಟೆ ಸರ್ಕಲ್ನಿಂದ KGF ನ ತಾಲೂಕು ಕಚೇರಿಗೂ ಕೂಡ ಈ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ KGF ತಾಲೂಕಿನಾದ್ಯಂತ ಸುಮಾರು 5,000ಕ್ಕೂ ಹೆಚ್ಚು ಪಡಿತರ ಚೀಟಿಗಳನ್ನ ಕೈ ಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ವಿವಿಧ ಯೋಜನೆಗಳಲ್ಲಿ ಮಹಿಳೆಯರೇನು ಫಲಾನುಭವಿಗಳಾಗಿದ್ರು, ವಿವಿಧ ಪೆನ್ಷನ್ ಆಗಿರ್ಬೋದು, ಮತ್ತೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಮತ್ತೊಂದು ಕಡೆ ವಯೋವೃದ್ಧರಿಗೆ ಬರ್ತಕ್ಕಂಥ ಮಾಸಿಕ ಧನ, ಜೊತೆಗೆ ವಿಕಲಚೇತನರಿಗೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಪ್ರೋತ್ಸಾಹ ಧನ, ಎಲ್ಲವೂ ಕೂಡ ಇದೀಗ ಬಂದ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯ ಫಲಾನುಭವಿಗಳನ್ನ ಕೈ ಬಿಡಲಾಗಿದೆ ಅಂತಕ್ಕಂಥ ಆರೋಪದಲ್ಲಿ ಇವತ್ತು KGF ನ ಮಾಜಿ ಶಾಸಕ ವೈ ಸಂಪಂಗಿ ಅವರ ನೇತೃತ್ವದಲ್ಲಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ಫಲಾನುಭವಿಗಳ ಸಮೇತವಾಗಿ ಪ್ರತಿಭಟನಾ ರ್ಯಾಲಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಪ್ರತಿಭಟನೆಯ ಮುಖ್ಯಾಂಶಗಳು ಏನು ಅಂತ ಹೇಳಿದ್ರೆ, ಈ KGF ತಾಲೂಕಿನಲ್ಲಿ ಅರ್ಹ ಫಲಾನುಭವಿಗಳನ್ನ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಕೈ ಬಿಡಲಾಗಿರ್ತಕ್ಕಂಥದ್ದು. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇಂಥ ಯಾವುದೇ ರೀತಿಯಲ್ಲಿ ಕೂಡ ನಾವು ಪರಿಷ್ಕರಣೆಯನ್ನು ಮಾಡಿಲ್ಲ. ಆದ್ರೆ ಈ KGF ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಮಹಿಳೆಯರನ್ನ ಈ ಸರ್ಕಾರಿ ಯೋಜನೆಗಳಿಂದ ಕೈ ಬಿಡ್ತಾ ಇರತಕ್ಕಂಥದ್ದು. ಆದರೂ ಕೂಡ KGF ಶಾಸಕಿ ಆಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರು ಈ ಬಗ್ಗೆ ಯಾವುದೇ ಕ್ರಮವನ್ನು ಕೂಡ ಕೈಗೊಳ್ತಾ ಇಲ್ಲ. ಪಡಿತರ ಚೀಟಿ ಆಗಿರ್ಬೋದು, ಜೊತೆಗೆ ಗೃಹಲಕ್ಷ್ಮಿ ಯೋಜನೆ, ಜೊತೆಗೆ ವಿಧವಾ ವೇತನ, ಮತ್ತೆ ವಿಕಲಚೇತನರಿಗೆ ಜೊತೆಗೆ ವೃದ್ಧಾಪ್ಯ ವೇತನ, ಈ ಯೋಜನೆಗಳಲ್ಲಿ ಅರ್ಹ ಫಲಾನುಭವಿಗಳನ್ನ ಕೈ ಬಿಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಸರಿಪಡಿಸಿ ಅಂತಕ್ಕಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಬಹಳಷ್ಟು ಬಾರಿ ಶಾಸಕಿ ರೂಪಾ ಶಶಿಧರ್ ಅವರನ್ನ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವೂ ಕೂಡ ಆಗಿಲ್ಲ. ಹಾಗಾಗಿನೇ ತಹಶೀಲ್ದಾರ್ ಅವರಿಗೆ ಇದೀಗ ಸಂಪಂಗಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಮನವಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು, ಜೊತೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಆಗಿರತಕ್ಕಂಥ ಓಂ ಶಕ್ತಿ ಚಲಪತಿ ಅವರು ಹಾಗೂ ಬಹಳಷ್ಟು ನಾಯಕರು, ಜಿಲ್ಲೆಯ ಪ್ರಮುಖ ನಾಯಕರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈ ಪ್ರತಿಭಟನೆ ನಂತರ ಮಾತನಾಡಿದಂತಹ ಮಾಜಿ ಶಾಸಕ ವೈ ಸಂಪಂಗಿ ಅವರು, ಖಂಡಿತ ರಾಜ್ಯ ಸರ್ಕಾರ ವಿವಿಧ ಯೋಜನೆಗಳನ್ನ ಜನರಿಗೆ ಕೊಟ್ಟಿದೆ. ಆದ್ರೆ ಆ ಯೋಜನೆಗಳಲ್ಲಿ ತಮಗೆ ಆರ್ಥಿಕ ಹೊರೆಯಾಗುವಂತಹ ಹಿನ್ನೆಲೆಯಲ್ಲಿ ಇದೀಗ ಅರ್ಹ ಫಲಾನುಭವಿಗಳನ್ನ ಕೈ ಬಿಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ KGF ತಾಲೂಕಿನ ಜನತೆಗೆ ಅನ್ಯಾಯ ಆಗ್ತಾ ಇದ್ರು ಕೂಡ KGF ಶಾಸಕಿ ರೂಪಾ ಶಶಿಧರ್ ಅವರು ಈ ಬಗ್ಗೆ ತಮ್ಮ ಅಸಹಾಯಕತೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಆಹಾರ ಇಲಾಖೆಯಲ್ಲಿ ತಮ್ಮ ತಂದೆಯವರಾಗಿರ್ತಕ್ಕಂಥ KH ಮುನಿಯಪ್ಪನವರು ಸಚಿವರಾಗಿದ್ದರೂ ಕೂಡ KGF ನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಹ ಫಲಾನುಭವಿಗಳಿಗೆ ಮತ್ತೆ ಪಡಿತರ ಚೀಟಿಕೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಶಾಸಕಿ ರೂಪಾ ಶಶಿಧರ್ ಅವರು ಮಾಡ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಮತ್ತೆ ಮುಂದುವರೆದಂತೆ ಹಲವು ಆರೋಪಗಳನ್ನು ಕೂಡ ಮಾಜಿ ಶಾಸಕ ವೈ ಸಂಪಂಗಿ ಅವರು ಮಾಡಿದ್ದಾರೆ. KGF ವಿಧಾನಸಭಾ ಕ್ಷೇತ್ರದಲ್ಲಿ 2ನೇ ಬಾರಿಗೆ ಶಾಸಕಿ ರೂಪಾ ಶಶಿಧರ್ ಅವರು ಭರ್ಜರಿ ಬಹುಮತದಿಂದ ಆಯ್ಕೆ ಆಗಿರ್ತಕ್ಕಂಥದ್ದು. ಆದರೆ ಈ 2ನೇ ಬಾರಿ ಆಯ್ಕೆಯಾದ ನಂತರ ಈ KGF ತಾಲೂಕಿನಲ್ಲಿ ಆಡಳಿತವನ್ನ DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಗೋವಿಂದ್ ಗೌಡ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಆಡಳಿತದಲ್ಲಿ ಅವರ ಹಸ್ತಕ್ಷೇಪ ಇದೆ ಎನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ದಿನನಿತ್ಯ ದಿನ ಬೆಳಗಾದ್ರೆ ಎಲ್ಲ ಅಧಿಕಾರಿಗಳು ಕೂಡ ಕೋಲಾರ ತಾಲೂಕಿನ ಬ್ಯಾಲಹಳ್ಳಿ ಗ್ರಾಮಕ್ಕೆ ಗೋವಿಂದ್ ಗೌಡ್ರ ಮನೆ ಬಳಿಗೆ ಹೋಗುವಂತಾಗಿದೆ. ಜೊತೆಗೆ ಕಾಂಗ್ರೆಸ್ ನಾಯಕರ ಯಾವುದೇ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಇಲ್ಲಿ ರೂಪಕಲಾ ಶಶಿಧರ್ ಅವರು ಗೋವಿಂದ್ ಗೌಡ್ರ ಅಣತೆಯಂತೆ ಇಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಗಂಭೀರ ಸ್ವರೂಪದ ಆರೋಪಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಮ್ಮ ಕ್ಷೇತ್ರದಲ್ಲಿ ಸುಮಾರು 4,000 ಪಡಿತರ ಚೀಟಿಯನ್ನು ರದ್ದು ಮಾಡಿದ್ದಾರೆ. 14,500 ಜನ ಪೆನ್ಷನ್ದಾರರನ್ನು ರದ್ದು ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಕಡು ಬಡವರು, ತಿನ್ನೋಕ್ಕೆ ಊಟಕ್ಕೂ ಒಂದೊಂದು ಊಟಕ್ಕೂ ಕೂಡ ಅವರು ಬೇರೆ ಕಡೆ ಕೂಲಿಗೆ ಹೋಗಿ ಸಂಪಾದನೆ ಮಾಡ್ಕೊಂಡ್ಬಂದು ಸಂಸಾರ ನಡೆಸಬೇಕು ಅಂಥ ಪರಿಸ್ಥಿತಿಯಲ್ಲಿದ್ದಾರೆ. ಎಷ್ಟೋ ಮನೆಯಲ್ಲಿ ವಿಧವೆಯರಿಗೆ ಅವರನ್ನು ನೋಡೋಕ್ಕೆ ದಿಕ್ಕಿಲ್ಲ, ಈ ಪೆನ್ಷನ್ ನಂಬಿಕೊಂಡೇ ಜೀವನ ಮಾಡ್ತಾಯಿದ್ದಾರೆ. ಅಂಥವ್ರಿಗೂ ಕೂಡ ಇವತ್ತು ಪೆನ್ಷನ್ ನಿಂತೋಗಿದೆ. ರೇಷನ್ ಕಾರ್ಡು ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಡ್ತಕ್ಕಂಥದ್ದನ್ನು ಇವರು ಕೊಡದೆ ರದ್ದು ಮಾಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಇವರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಏನಿತ್ತು, ಆ ಗ್ಯಾರಂಟಿ ತುಂಬಲಿಕ್ಕೆ ಈ ಬಡವರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇವರು ತಿನ್ನುವಂಥ ಅನ್ನದ ತಟ್ಟೆಯಲ್ಲಿ ಮಣ್ಣು ಹಾಕಿದ್ದಾರೆ. ಇವರು ಅನ್ನ ಹಾಕಿಲ್ಲ, ಮಣ್ಣು ಹಾಕಿದ್ದಾರೆ. ಆದರೆ ಕಳೆದ 10 ವರ್ಷ ನಾವು ಅಧಿಕಾರದಲ್ಲಿದ್ವಿ, ಯಾರಿಗೂ ರೇಷನ್ ಕಾರ್ಡ್ ತೆಗೆದಿಲ್ಲ, ಯಾರಿಗೂ ಪೆನ್ಷನ್ ನಿಲ್ಲಿಸಿಲ್ಲ. ಆವತ್ತು ಕೂಡ ಕೇಂದ್ರ ಸರ್ಕಾರದ ಸುತ್ತೋಲೆ ಕಾಲಕ್ಕೆ ಬರ್ತಾಯಿತ್ತು. ನಾವು ಪರಿಶೀಲನೆ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯದ ಆವತ್ತಿನ ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪಾಜಿಯವರು ಯಾರಿಗೂ ಈ ರಾಜ್ಯದಲ್ಲಿ ಪೆನ್ಷನ್ ನಿಲ್ಲಿಸಬಾರ್ದು, ರೇಷನ್ ಕಾರ್ಡ್ ನಿಲ್ಲಿಸಬಾರ್ದು,
ಪ್ರತಿಯೊಬ್ಬರಿಗೂ ಎಲ್ಲರ ಮನೆ ಕೊಡಬೇಕು ಅನ್ನುವಂಥ ಯೋಜನೆಯನ್ನು ಕೊಟ್ಟರು. ಆದರೆ ಇವತ್ತು ಈ ಕ್ಷೇತ್ರದ ಶಾಸಕರು ರೂಪಕಲಾ ಅವರು 4,000 ಪೆನ್ಷನ್ ನಿಲ್ಲಿಸಿದ್ದಾರೆ. 4,000 ರೇಷನ್ ಕಾರ್ಡನ್ನು. ಈ ರೇಷನ್ ಕಾರ್ಡಿಗೆ ಮಂತ್ರಿ ಯಾರು? ಅವರಪ್ಪ ತಾನೇ. ಅವರಪ್ಪನ ಮನೆಯಲ್ಲಿ ಹೋಗಿ 4,000 ಕಾರ್ಡ್ ನನ್ನ ಕ್ಷೇತ್ರದಲ್ಲಿ ನಿಂತೋಗಿದೆ, ನೀವು ಈ ರೀತಿ ಮಾಡಿದ್ದೀರಿ, ನನಗೆ ಕೆಟ್ಟ ಹೆಸರು ಬರ್ತಾ ಇದೆ, ಅದಕ್ಕಾಗಿ ಅದನ್ನು ವಾಪಸ್ ತೆಗೆದು ಮತ್ತೆ ಅವ್ರ ಕಾರ್ಡ್ ಕೊಡಿ ಅಂತ ಕೇಳಬೇಕಾ ಬೇಡ? ನೀವು ಕೇಳಿದ್ದೀರಾ ನಿಮ್ಮ ತಂದೆಯನ್ನ ಯಾವತ್ತಾದರೂ? ಕೇಳಿಲ್ಲ. ಯಾಕೆ? ನಿಮ್ಮ ತಂದೆಯವ್ರಿಗೂ ನಿಮ್ಗೆ ಆಗಲ್ವಾ? ಜಗಳ ಆಡಿದ್ದೀರಾ? ಅದು ನಮಗೆ ಸಂಶಯ, ಅನುಮಾನ ಕಾಡ್ತಾ ಇದೆ. ತಂದೆ ಹತ್ರ ಹೋಗಿ ಮಾತಾಡೋದಕ್ಕೆ, ಕ್ಷೇತ್ರ ಜನರ ಸಮಸ್ಯೆ ಬಗೆಹರಿಸೋಕ್ಕೆ ನಿಮಗೇನು ಅಡ್ಡ? ನಿಮಗೇನು ತೊಂದರೆ? ಹೋಗಲಿ, ಇಲ್ಲಿ ಯಾರಾದರೂ ನಿಮಗೆ ಅಡ್ಡ ಮಾಡ್ತಾ ಇದ್ದಾರಾ? ಇಲ್ಲ ಕೋಲಾರಿಂದ ಬಂದು ನಿಮಗೆ ಅಡೆತಡೆ ಮಾಡ್ತಾ ಇದ್ದಾರಾ? ನಾನು ಹೇಳ್ದೆ ಕೇಳಬೇಕು ಅಂತ ಏನೋ ವಾರ್ನಿಂಗ್ ಮಾಡ್ತಾ ಇದ್ದಾರಾ? ಇದು ಜನರಿಗೆ ಗೊತ್ತಾಗಬೇಕು, ನನಗಲ್ಲ. ನನಗೇನು ಗೊತ್ತಾಗೋದು ಬೇಡ. ಸಾರ್ವಜನಿಕರಲ್ಲಿ ಇದೊಂದು ಪ್ರಶ್ನೆ ಕಾಡ್ತಾ ಇದೆ, ಅನುಮಾನ ಕಾಡ್ತಾ ಇದೆ. ಯಾರಿಲ್ಲ ಶಾಸಕರು? ಓಟ್ ಹಾಕಿದ್ದು ನಿಮಗೆ, ಗೋವಿಂದಗೌಡ್ರಿಗಲ್ಲ. ಈ ಕ್ಷೇತ್ರದ ಜನರಿಗೆ ಓಟ್ ಹಾಕಿರೋದು. ನೀವು ಆಡಳಿತ ಮಾಡಿ. ಯಾರು ಆಡಳಿತ ಮಾಡ್ತಾರೋದು ಈ ಕ್ಷೇತ್ರದಲ್ಲಿ? ಬ್ಯಾಲನ್ನಿಂದ ಬಂದು ಈ ಕ್ಷೇತ್ರದಲ್ಲಿ ಆಡಳಿತ ಮಾಡಬೇಕಾ? ಈ ಕ್ಷೇತ್ರದಲ್ಲಿ ನಿಮ್ಮನ್ನು ಗೆಲ್ಲಿಸಿದಂಥ ಕಾಂಗ್ರೆಸ್ ಮುಖಂಡರುಗಳಿಲ್ವಾ? ಅವ್ರ ಮಾತು ಏನು ನಡೀತಾ ಇದೆ? ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಗುತ್ತಿಗೆದಾರರಿಗೆ ಇಲ್ಲಿ ಸಣ್ಣ ಕೆಲಸ ಇಲ್ಲ. ಆಂಧ್ರದವ್ರಿಗೆ, ಕೋಲಾರವ್ರಿಗೆ, ಬೆಂಗಳೂರಿಗೆ ಕೆಲಸ ಕೊಡ್ತಾ ಇದ್ದೀರಿ. ಇವತ್ತು ಸಾಲಗಳು ಮಾಡಿಕೊಂಡು ಬಡ್ಡಿಗಳು ಕಟ್ಟಿದ್ದೀರಾ. ಬ್ಯಾಂಕಲ್ಲಿ ಸಾಲ ಮಾಡಿಕೊಂಡು ಇವತ್ತು ಅವರು ಬೀದಿ ಪಾಲಾಗಿದ್ದಾರೆ. ಇವು KGF ತಾಲೂಕಿನ KG-ಹಳ್ಳಿ ಗ್ರಾಮದ ಸರ್ವೆ ನಂಬರ್ 121ರಲ್ಲಿ ಸುಮಾರು 60 ಎಕರೆ ಸರ್ಕಾರಿ ಜಮೀನನ್ನು ಕಬಳಿಸುವಂತಹ ಒಂದು ನಿಟ್ಟಿನಲ್ಲಿ ಕೋಲಾರ ತಾಲೂಕಿನ ಕಿತ್ತಂಡೂರು ಗ್ರಾಮದಲ್ಲಿರ್ತಕ್ಕಂಥ ಏನು DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಗೋವಿಂದಗೌಡ ಅವರ ಬೆಂಬಲಿಗರಿಗೆ ಆ ಒಂದು ಸರ್ಕಾರಿ ಜಮೀನನ್ನು ಸುಮಾರು 7 ಜನರಿಗೆ ಈ ಒಂದು 60 ಎಕರೆ ಜಮೀನನ್ನು ಅಕ್ರಮವಾಗಿ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಹೆಸರಿಗೆ ಒಂದು ಮಂಜೂರಾದಂತೆ ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆ ಒಂದು ಜಾಗ ಅರಣ್ಯ ಇಲಾಖೆಗೆ ಸೇರಿದ್ರು ಕೂಡ ಈ ಒಂದು KGF ತಾಲೂಕಿನಲ್ಲಿರ್ತಕ್ಕಂಥ ಜಮೀನನ್ನ ಕೋಲಾರ ತಾಲೂಕಿನವರಿಗೆ ಮಂಜೂರು ಮಾಡತಕ್ಕಂಥ DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಗೋವಿಂದಗೌಡ ಅವರ ಒಂದು ಪಾತ್ರ ಇದೆ ಎನ್ನುವಂತ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕದ್ರೇಗೌಡ ಕೋಟೆ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತೇಳಿ ಅರಣ್ಯ ಇಲಾಖೆಗೂ ನಮ್ಗೆ ಪತ್ರ ಕೊಟ್ಟಿದ್ದಾರೆ. ಇದು ನಮ್ಮದು ಜಮೀನು. 1930ನೇ ಇಸ್ವಿನಲ್ಲಿ ಮೈಸೂರು ಮಹಾರಾಜರು ನಮ್ಮ ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ. ಇದು ನಮ್ಮದೇ ಅಂತೇಳಿ ನಮ್ಗೆ ಪತ್ರ ಕೊಟ್ಟಿದ್ದಾರೆ. ಅಂದರೆ ನೀವು ಅಕ್ರಮ ದಾಖಲೆಗಳ ಸೃಷ್ಟಿ ಮಾಡಿ ಶ್ರೀನಿವಾಸಪುರ ತಾಲೂಕಲ್ಲಿ ಇರ್ತಕ್ಕಂಥ ಕಿತ್ತಂಡೂರು ಏನಿದೆ, ಆ ಕಿತ್ತಂಡೂರಿನ ಬ್ಯಾಲಹಳ್ಳಿ ಗೋವಿಂದಗೌಡರ ಸಂಬಂಧಿಕರಿಗೆ 60 ಎಕರೆ ಜಮೀನು ಮಾಡಿದ್ದೀರಿ ಅಂತೇಳಿ ಇವತ್ತು ದಾಖಲೆಗಳು ಹೇಳ್ತಾ ಇದೆ. ಹೆಂಗೆ ಸೃಷ್ಟಿ ಆಯಿತು? ಯಾವ ಅಧಿಕಾರಿ ಇನ್ವಾಲ್ವ್ ಆಗಿದ್ದ? ಯಾವ ಮುಖಂಡ ಇನ್ವಾಲ್ವ್ ಆಗಿದ್ದ? ಯಾರಪ್ಪನ ಆಸ್ತಿ? KGF ತಾಲೂಕಿನ ಸರ್ಕಾರಿ ಜಾಗ, KGF ತಾಲೂಕಿನ ಅರಣ್ಯ ಭೂಮಿ ಶ್ರೀನಿವಾಸಪುರ ತಾಲೂಕರಿಗೆ ಹೆಂಗೋಯ್ತು? ಯಾರು ಮಾಡಿಕೊಟ್ರಿ? ಇದ್ರ ಹಿಂದೆ ಇರೋದು ಯಾರು? ಜನ ಓಟ್ ಹಾಕಿರೋ ಶಾಸಕರು ರೂಪಕಲಾ ಶಶಿಧರ್ ಅವರು. ಓಟ್ ಹಾಕದೆ ಗೆದ್ದಿರ್ತಕ್ಕಂಥವ್ರು ಬ್ಯಾಲಹಳ್ಳಿ ಗೋವಿಂದಗೌಡರು ಅನ್ನುವಂಥದ್ದು ಈ ಕ್ಷೇತ್ರದ ಜನ ಮಾತಾಡ್ತಾರೆ. ಯಾಕಂದ್ರೆ ನಾವು ಅವನ್ನೆಲ್ಲ ಕೇಳೋಕೆ ಹೋಗೋದಿಲ್ಲ. ನಿದರ್ಶನಗಳು ಬೇಕಾದಷ್ಟಿದೆ. ಈ ತಾಲೂಕಿನ ಆಡಳಿತ ಅಧಿಕಾರಿಗಳು ದಿನ ಬೆಳಗ್ಗೆ 6 ಗಂಟೆಗೆ ಅವ್ರ ಮನೆ ಹತ್ರ ನೋಡಿ ಎಲ್ಲ ಜೀಪ್ಗಳು ವಾಹನಗಳು ಅಲ್ಲೇ ಇದೆ. ಎಲ್ಲ ಅಧಿಕಾರಿ ಗೋವಿಂದಗೌಡರ ಮನೆ ಮುಂದೆ, ನನ್ನ ಮನೆ ಮುಂದೆ ಎಲ್ಲಿರ್ತಾರಪ್ಪ ಅವರು? ನಾನು ಸೋತಿದ್ದೀನಿ, ಮತ್ತೆ ನಮಗೆ ಅಧಿಕಾರ ಇಲ್ಲ, ರಾಜ್ಯದಲ್ಲಿ ಅಧಿಕಾರ, ನನ್ನ ಮುಂದೆ ಯಾವ ಆಫೀಸ್? ನನ್ನ ಮಾತು ಯಾರು ಕೇಳ್ತಾರೆ ಹೇಳು? ಗೋವಿಂದಗೌಡರು ಮನೆ ಮುಂದೆ ಇದ್ದಾರೆ. ಸೂಪರ್ MLA ಇಲ್ಲ ಅರ್ಧ MLA ಗೊತ್ತಿಲ್ಲ. ಒಟ್ಟಿನಲ್ಲಿ 2 MLAಗಳು ನಮ್ಮ ತಾಲೂಕು. ಇದು ನಮ್ಮ ಅದೃಷ್ಟ. ಈಗ ನೋಡಿ, ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿದೆ. KGF ಅಲ್ಲಿ 2 ಭಾಗ, 2 ವಿಧಾನಸಭಾ ಕ್ಷೇತ್ರಗಳಿದೆ. ಅಧಿಕೃತವಾಗಿ KGF ವಿಧಾನಸಭಾ ಕ್ಷೇತ್ರ, ಅನಧಿಕೃತವಾಗಿ KGF ವಿಧಾನಸಭಾ ಕ್ಷೇತ್ರ. ಅಧಿಕೃತವಾಗಿ ನಮ್ಮ ರೂಪಾ ಶಶಿಧರ್ ಅವರು ಶಾಸಕರು, ಅನಧಿಕೃತವಾಗಿ ಬ್ಯಾಲಹಳ್ಳಿ ಗೋವಿಂದಗೌಡರು ಅಂತೇಳಿ ಈ ಕ್ಷೇತ್ರದ ನೊಂದಂಥ ಮುಖಂಡರುಗಳು ಹೇಳೋ ಮಾತು. ನನಗೆ ಎದುರಿಸೋಂಥದ್ದು ಬೆದರಿಸೋದಂಥದ್ದು ಗೋವಿಂದಗೌಡ ಅಲ್ಲ. ಅವ್ರ ತಾತ ಬಂದರೂ ಏನೂ ಆಗಲ್ಲ. ನಾನು ಎದುರು ಮಗುನೂ ಅಲ್ಲ. ನಾವೆಲ್ಲ ಮೂಲತಃ ಹೋರಾಟದಿಂದ ಬಂದಂಥವ್ರು. ನೀವು ಮಾಡುವಂಥ ಅಕ್ರಮಗಳು ಒಂದೇ ಅಲ್ಲ, 1 2 106 ಇದ್ದಾವೆ, ತೆಗಿತೀವಿ. ಬಹುಶಃ ಶಾಸಕರಿಗೆ ಎಷ್ಟೋ ಗೊತ್ತಿಲ್ಲದೇನೆ ಮಾಡಿಬಿಟ್ಟಿದ್ದೀರಿ ನೀವು. ಜೊತೆಗೆ KGF ತಾಲೂಕಿನಲ್ಲಿರ್ತಕ್ಕಂಥ ಜಮೀನನ್ನು ಅಕ್ರಮವಾಗಿ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋಲಾರ ತಾಲೂಕಿನವರಿಗೆ ಮಂಜೂರು ಮಾಡತಕ್ಕಂಥ ನಿಟ್ಟಿನಲ್ಲಿ ಮುಂದಾಗಿದ್ದು, ನಾನು ಅದನ್ನ ತಡೆದಿದ್ದೀನಿ. ಮುಂದೆ ಈ ತರ ಒಂದು ಘಟನೆಗಳು ಆಗದಂತೆ ಮತ್ತೆ ತಾಲೂಕು ಆಡಳಿತ ಎಚ್ಚರ ವಹಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಮಾಜಿ ಶಾಸಕ ವೈ ಸಂಪಂಗಿ ಅವರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ KGF ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಒಂದು ಬಲಿಷ್ಠವಾಗಿದೆ. ಆ ಒಂದು ಭಾಗದಲ್ಲಿ ಇದೀಗ KGF ಶಾಸಕಿ ರೂಪಾ ಶಶಿಧರ್ ಅವರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಒಂದು ಆಡಳಿತದಲ್ಲಿ DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಗೋವಿಂದಗೌಡ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು KGF ತಾಲೂಕಿನಲ್ಲಿ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಅರ್ಹ ಫಲಾನುಭವಿಗಳನ್ನ ಕೈಬಿಟ್ಟಿರ್ತಕ್ಕಂಥ ಒಂದು ಗಂಭೀರ ಆರೋಪವನ್ನು ಇದೀಗ ಮಾಜಿ ಶಾಸಕ ವೈ ಸಂಪಂಗಿ ಅವರು ಮಾಡಿರ್ತಕ್ಕಂಥದ್ದು. ರಘುರಾಜ್, News 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.